ಫೈಂಡ್ ಆಡ್ ಡೇಸ್ ಇನ್ 108 ಇಯರ್ಸ್. ಫೈಂಡ್ ಆಡ್ ಡೇಸ್ ಇನ್ 108 ಇಯರ್ಸ್. 108 ವರ್ಷಗಳಲ್ಲಿ ಬರುವಂತಹ ಆಡ್ ಡೇಸನ್ನು ಕಂಡುಹಿಡಿಯಿರಿ. ಕ್ವಶನ್ ಇದು. ಸೊ ಇಲ್ಲಿ ಇದು 108 ಅನ್ನೋದು ಸೆಂಚುರಿ ಅಥವಾ 100 ವರ್ಷಗಳಿಗಿಂತ ಮೇಲೆ ಇದೆ. ಸೊ ಇದು ಮೋರ್ ದ್ಯಾನ್ 100 ಇಯರ್ಸ್ ಆರ್ ಮೋರ್ ದ್ಯಾನ್ ಸೆಂಚುರಿ. ಈ ಥರ ಇದ್ದಾಗ ನಾವು ಇಲ್ಲಿ ಆ 100ಅನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 100 ಅನ್ನೋದು ಸೆಂಚುರಿ ಹೌದೋ ಅಲ್ಲೋ, 100 ಅನ್ನೋದು ಲೀಪ್ ಇಯರ್ ಆರ್ ನಾನ್ ಲೀಪ್ ಇಯರ್ ಅನ್ನೋದನ್ನು ಫಸ್ಟ್ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಇದು 100 ಅನ್ನೋದು ನಾನ್ ಲೀಪ್ ಇಯರ್. ಸೊ ಇಲ್ಲಿ ನಾವು +1 ಮಾಡುವ ಅವಶ್ಯಕತೆ ಇಲ್ಲ. ಅದು ಒಂದು ವೇಳೆ 400 ಆಗಿತ್ತಂದ್ರೆ ನಾವು +1 ಮಾಡಬೇಕಾಗುತ್ತೆ. ಸೊ ಇದು ಓನ್ಲಿ 100 ಇರೋದ್ರಿಂದ ನಾವು +1 ಮಾಡೋ ಅವಶ್ಯಕತೆ ಇಲ್ಲ. 108ಅನ್ನು ನಾವು ಲೀಪ್ ಇಯರ್ ಮತ್ತು ನಾನ್ ಲೀಪ್ ಇಯರ್ ಆಗಿ ಡಿವೈಡ್ ಮಾಡ್ಕೋಬೇಕು. ಸೊ ಇಲ್ಲಿ 108 / 4 ಮಾಡಿದಾಗ 27 ಬರುತ್ತೆ. ಸೊ 27 ಲೀಪ್ ಇಯರ್ಸ್ ಆಯಿತು. ಸೊ 108ರಲ್ಲಿ -27 ಮಾಡಿದಾಗ 81 ನಾನ್ ಲೀಪ್ ಇಯರ್ಸ್ ಬರ್ತಾವೆ. ಸೊ ಲೀಪ್ ಇಯರ್ನಲ್ಲಿ 2 ಆಡ್ ಡೇಸ್ ಇರ್ತಾವೆ. ನಾನ್ ಲೀಪ್ ಇಯರಲ್ಲಿ 1 ಆಡ್ ಡೇ ಇರ್ತೈತಿ. ಸೊ 27 × 2 ಮಾಡಬೇಕು, 54 ಆಗುತ್ತೆ. 81 × 1 ಮಾಡಬೇಕು, 81 ಆಗುತ್ತೆ. ಸೊ ಇಲ್ಲಿ ಟೋಟಲ್ ಆಡ್ ಡೇಸ್ ನಮಗೆ ಸಿಕ್ಕುವು. ಸೊ 54 + 81 ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ 54 + 81 ಮಾಡಬೇಕು. ಏನಾಯ್ತದು 135 ಆಯಿತು. ಸೊ ನೆಕ್ಸ್ಟ್ 135 / 7 ಮಾಡಬೇಕು. 135 / 7 ಮಾಡಿದಾಗ ಕೋಶಂಟ್ 19 ಬರುತ್ತೆ, ರಿಮೈಂಡರ್ 2 ಬರುತ್ತೆ. ಸೊ ಇಲ್ಲಿ ರಿಮೈಂಡರ್ ಏನು ಬರುತ್ತಲ್ಲ ಅವುಗಳನ್ನೇ ನಾವು ಆಡ್ ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ 108 ಇಯರ್ಸ್ ದೇರ್ ಆರ್ 2 ಆಡ್ ಡೇಸ್. ಈ ಥರ ನಾವು ಎಷ್ಟೇ ವರ್ಷಗಳನ್ನು ಕೊಟ್ಟರು ಕೂಡ ಅದರಲ್ಲಿ ಎಷ್ಟು ಆಡ್ ಡೇಸ್ ಇದಾವೆ ಅನ್ನೋದನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಕ್ವಶನನ್ನು ನೋಡ್ಬೋದು. ಫೈಂಡ್ ಆಡ್ ಡೇಸ್ ಇನ್ 403 ಇಯರ್ಸ್. ಫೈಂಡ್ ಆಡ್ ಡೇಸ್ ಇನ್ 403 ಇಯರ್ಸ್. 403 ವರ್ಷಗಳಲ್ಲಿ ಬರುವಂಥ ಆಡ್ ಡೇಸ್ಗಳನ್ನು ಕಂಡುಹಿಡಿಯಿರಿ. ಸೊ ಆಡ್ ಡೇಸ್ ಅಂತಂದ್ರೆ ಕಂಪ್ಲೀಟ್ ವೀಕ್ ಅಂತಂದ್ರೆ 7 ದಿನಗಳಿರ್ತಾವಲ್ಲ. ಸೊ 7 ದಿನಗಳಾಗಿ 2, 3, 4, 1, 2, 3, 4, 5, 6 ಈ ಥರ ಉಳಿದಿದ್ರು ಅವುಗಳನ್ನು ನಾವೇನಂತೀವಿ ಆಡ್ ಡೇಸ್ ಅಂತ ಕರಿತೀವಿ. ಸೊ ಫೈಂಡ್ ಆಡ್ ಡೇಸ್ ಇನ್ 403 ಇಯರ್ಸ್. ಇನ್ 403 ಇಯರ್ಸ್ 400 ಈಸ್ ಅ ಲೀಪ್ ಇಯರ್. ಇದು ಸೆಂಚುರಿ ಮೋರ್ ದ್ಯಾನ್ ಸೆಂಚುರಿ ಇದೆ. ಮೋರ್ ದ್ಯಾನ್ ಸೆಂಚುರಿ ಇದ್ದಾಗ ನಾವು ಈ 400ಅನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 400 ಅನ್ನೋದು ಲೀಪ್ ಇಯರ್. ಸೊ ಇಲ್ಲಿ ನಾವು +1 ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಎಷ್ಟು ಲೀಪ್ ಇಯರ್ ಬರ್ತಾವಲ್ಲ ಅಷ್ಟನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 403 ನಾವು ಲೀಪ್ ಇಯರ್ ಮತ್ತು ನಾನ್ ಲೀಪ್ ಇಯರ್ ಆಗಿ ಡಿವೈಡ್ ಮಾಡ್ಕೋಬೇಕು. ಸೊ /4 ಮಾಡಬೇಕು. ಫಸ್ಟ್ 100 ಬರುತ್ತೆ. ಇಲ್ಲಿ ಬರುವಂತಹ ಕೋಶಂಟನ್ನು ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೊ 100 ಬಂತು. +400 ಅನ್ನೋದು ಕೂಡ ಒಂದು ಲೀಪ್ ಇಯರ್ ಅಲ್ಲ. ಸೊ ಇಲ್ಲಿ 100 + 1 ಮಾಡಬೇಕು. ಸೊ 101 ಆಯಿತು. ನೆಕ್ಸ್ಟ್ ಲೀಪ್ ಇಯರ್ಸ್ ಎಷ್ಟದವು 101 ಅದು. ಮತ್ತು 403ರಲ್ಲಿ 101 ಕಳೆದಾಗ ನಮಗೆ ನಾನ್ ಲೀಪ್ ಇಯರ್ಸ್ 302 ಸಿಗ್ತಾವೆ. ಸೊ ಲೀಪ್ ಇಯರ್ ಹ್ಯಾಸ್ 2 ಆಡ್ ಡೇಸ್, ನಾನ್ ಲೀಪ್ ಇಯರ್ ಹ್ಯಾಸ್ 1 ಆಡ್ ಡೇ. ಸೊ ಇಲ್ಲಿ 101 × 2 ಮಾಡಬೇಕು. 202 ಬಂತು. ನೆಕ್ಸ್ಟ್ 202 × 1 ಮಾಡಿದಾಗ 202 ಬರುತ್ತೆ. ಸೊ ಇವೆರಡನ್ನು ನಾವು ಆ್ಯಡ್ ಮಾಡಬೇಕು. ಅಂದರೆ 202 + 302 ಸೇರಿಸಿದಾಗ 504 ಬರುತ್ತೆ. 504 / 7 ಅಂದಾಗ ಕೋಶಂಟ್ ಇಲ್ಲಿ 72 ಬರುತ್ತೆ, ರಿಮೈಂಡರ್ 0 ಬರುತ್ತೆ. ಸೊ ಇಲ್ಲಿ ರಿಮೈಂಡರ್ 0 ಬಂದಿದೆ ಅಂದ್ರೆ ಅದರ ಅರ್ಥ 0 ಆಡ್ ಡೇಸ್ ಅಂದಂಗೆ. ಸೊ ಯಾವುದೇ ಒಂದು ಆಡ್ ಡೇ ಇರುವುದಿಲ್ಲ. ಸೊ 403 ಇಯರ್ಸ್ ಹ್ಯಾಸ್ 0 ಆಡ್ ಡೇಸ್ ಆರ್ 403 ಇಯರ್ಸ್ ಹ್ಯಾವ್ ನೋ ಆಡ್ ಡೇ ಅಂತ ಹೇಳ್ಬೋದು. ಸೊ ಸೆಂಚುರಿ ಮೋರ್ ದ್ಯಾನ್ ಸೆಂಚುರಿ ಇದ್ದಾಗ ಆ ಒಂದು ವರ್ಷದಲ್ಲಿ ಬರುವಂಥ ಲೀಪ್ ಇಯರನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಲೆಸ್ ದೆನ್ ಸೆಂಚುರಿ ಇದ್ದಾಗ ಅಂದರೆ ಲೆಸ್ ದೆನ್ 100 ಇಯರ್ಸ್ ಇದ್ದಾಗ ನಾವು ಆ ಇಯರಲ್ಲಿ ಬರುವಂಥ ಲೀಪ್ ಇಯರನ್ನು ಕನ್ಸಿಡರ್ ಮಾಡಬಾರ್ದು. ಓನ್ಲಿ ಅದನ್ನು ಲೀಪ್ ಇಯರ್ ನಾನ್ ಲೀಪ್ ಇಯರ್ ಆಗಿ ಡಿವೈಡ್ ಮಾಡಿಕೊಂಡು ಆಡ್ ಡೇಸನ್ನು ಫೈಂಡ್ ಮಾಡಬೇಕು. ಈ ರೀತಿಯಾಗಿ ನಾವು ಆಡ್ ಡೇಸನ್ನು ಫೈಂಡ್ ಮಾಡ್ಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.